ನಾಗೇಶ್ ಸರ್ ನಮಸ್ತೆ, ಮೋಹನ್ ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ನಮಸ್ತೆ ಎಲ್ಲಪ್ಪ ಅಂಕಲ್ ನಮಸ್ತೆ. ಸರೋಜಾ ಸಿಸ್ಟರ್, ಮಂಗಳಾ ಸಿಸ್ಟರ್ ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ ರೀ. ನಮಸ್ತೆ ರೀ. ನಮಸ್ತೆ ಕಮಲಮ್ಮ ಸಿಸ್ಟರ್ ನಮಸ್ತೆ. ಲಕ್ಷ್ಮಿ ಸಿಸ್ಟರ್ ನಮಸ್ತೆ. ಸರೋಜಾ ಸಿಸ್ಟರ್ ನಮಸ್ತೆ. ಬ್ರದರ್ ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸಂಜೆ ವೇಳೆಯಲ್ಲಿ ದೇವರೊಂದು ಮಹಾ ಕೃಪೆಯಿಂದ ಈ ಒಂದು ಸಂಜೆಯ ಕೂಟವನ್ನು ನಾವು ಆರಂಭ ಮಾಡ್ಕೊಳ್ಳೋಣ. ಈ ಒಂದು ಕೂಟ ನಾವು ಆರಂಭ ಮಾಡುವಾಗೆ ನಾವೆಲ್ಲರೂ ಒಮ್ಮನಸ್ಸಿನಿಂದ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಅಂತ ಎಲ್ಲಪ್ಪ ಬ್ರದರ್ನ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ ಕಣ್ಣುಗಳು ಮುಚ್ಚು. ಮೌನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದದರೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆ ಇಟ್ಟು ನಮ್ಮನ್ನು ನಡೆಸೋದಕ್ಕಾಗಿ ಸಹ ಧನ್ಯವಾದ ತಂದೆ. ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಇದುವರೆಗೆ ಏನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನೆಲ್ಲರನ್ನು ಕ್ಷಮಿಸಪ್ಪ ತಂದೆ. ಮುಂದೆ ನಿಮ್ಮ ಚಿತ್ತಂತೆ ನಡಲಿಕ್ಕೆ ಸಹಾಯ ಮಾಡ್ತಂದೆ. ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಿಮ್ಮ ಮಾಡಿದ ಸಂಕಲ್ಪದಲ್ಲಿ ನಮಗೊಂದು ಪಾಲನ್ನು ಕೊಟ್ಟು ನಿಮ್ಮ ಮಗನ ಸೌರಭ್ಯದಲ್ಲಿ ಬೆಳಲಿಕ್ಕೆ ಸಹಾಯ ಮಾಡಬೇಕಾಗಿ ಧನ್ಯವಾದ ತಂದೆ. ನಾವು ಇನ್ನೂ ಹೆಚ್ಚಾಗಿ ತಂದೆ ನಿನ್ನ ವಾಕ್ಯವನ್ನು ತಿಳಿದು ನಿಮ್ಗೆ ಮೆಚ್ಚುಗೆಯಾಗಿ ನಮ್ಮ ಓಟಗಳಿಗೆ ನಾವು ಮುಗಿಸೋ ಹಾಗೆ ತಂದೆ ನಮ್ಗೆಲ್ಲರಿಗೂ ಕೃಪೆ ಕೊಟ್ಟು ನಡೆಸ್ತಂದೆ. ಯಾಕಂದ್ರೆ ತಂದೆ ನಮ್ಗೆ ಯಾವ ಕೆಲಸಕ್ಕೆ ಬರ್ದ ನಮ್ಮನ್ನು ಆಯ್ದುಕೊಂಡು ತಂದೆ ಇದುವರೆಗೆ ಸತ್ಯ ಜ್ಞಾನ ಇಲ್ಲದಂತ ನಮ್ಮನ್ನು ಆಯ್ದುಕೊಂಡು ತಂದೆ ನಡೆಸಿದ್ದೆಲ್ಲ ಕೃಪೆ ಕೊಟ್ಟು ಮುಂದೆ ಸಹ ತಂದೆ ನಿಮ್ಮ ಕೃಪೆ ಕೊಟ್ಟು ತಂದೆ. ನಿಮ್ಮ ಕೃಪೆ ನಿಮ್ಮ ಸಹಾಯದ ತಂದೆ ನಾವ್ ಏನ್ ಮಾಡಿದ್ರು ಸಾಧ್ಯನೇ ಇಲ್ಲಪ್ಪ ತಂದೆ. ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಬಂದು ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ತಂದೆ ಸಹಾಯ ಮಾಡ್ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಅವರ ಕುಟುಂಬಗೋಸ್ಕರ ಸಹ ಬೇಡ್ಕೊಂಡು ತಂದೆ ನಿಮ್ಮ ಮಹಾಕೃಪೆಯಿಂದ ಅವ್ರಿಗೆ ಇದುವರೆಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ನಿಮ್ಮ ಚಿತ್ತವನ್ನು ಸಹಾಯ ಮಾಡು. ಇವತ್ತು ನಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ಸಹಾಯ ಮಾಡ್ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಪ್ರಸನ್ನತೆ ಇದ್ದು ನೀ ಕೂಟದಲ್ಲಿ ತಂದೆ ನಿನ್ನ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ ಆದ ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ರಾಜಾದಿರಾಜನ ಯೇಸು ಕ್ರಿಸ್ತ ನಾಮದಲ್ಲಿ ಬೀಳುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತನ ನಾಮದಲ್ಲೂ ವಂದಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ದೇವರೊಂದು ಮಹಾ ಕೃಪೆ, ತಂದೆಯ ದೇವರೊಂದು ಮಹಾ ಕರುಣೆಯಿಂದ ನಾವೆಲ್ಲರೂ ಈ ಒಂದು ಕೂಟಕ್ಕೆ ನಾವೆಲ್ಲರೂ ಬಂದಿರೋದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮೊದಲನೇದಾಗಿ ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಅನುದಿನವೂ ಮಾಡ್ತಿದ್ದಂತ ಒಂದು ವಿಶೇಷವಾದಂತ ಒಂದು ಸ್ಟಡಿ, ಅದು ಯಾವುದ್ರ ಬಗ್ಗೆ ಅಂತಂದ್ರೆ ಲೈಫ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತರ ಒಂದು ಜೀವನ ಕುರಿತಾದಂತ ಒಂದು ವಿಚಾರಗಳನ್ನ ನಾವು ತಿಳ್ಕೊಂತ ಬರ್ತಾ ಇದೀವಿ. ಈ ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ ಅಲ್ಲಿ 73 ದಾರಿಯು ಚಿಕ್ಕದು ಅನ್ನೋ ಒಂದು ಪಾಠನ ಈ ದಿನ ನಾವು ನೋಡುವಂತರಾಗಿದ್ದೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ವಾರ ವಿಶಾಲವಾದಂತ ಒಂದು ಮಾರ್ಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ವಿಶಾಲವಾದಂತ ಮಾರ್ಗ ಯಾವ ರೀತಿ ಇರುತ್ತೆ, ವಿಶಾಲವಾದಂತ ಮಾರ್ಗದಲ್ಲಿ ಹೋಗುವಂತ ಅನೇಕ ಮಂದಿ ಅವರ ಒಂದು ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ, ಅವರು ದೇವರನ್ನ ಕಂಡುಕೊಳ್ಳೋದಕ್ಕೆ ದೇವರು ಒಂದು ಬೇರೆ ಒಂದು ಮಾರ್ಗನ ಸಿದ್ಧ ಮಾಡಿಲ್ವಾ ಅನ್ನೋ ಒಂದು ವಿಚಾರನ ನಾವು ಕಳೆದ ವಾರ ನಾವು ತಿಳ್ಕೊಂಡ್ವಿ. ನಮಗ್ ಗೊತ್ತಿರೋ ಪ್ರಕಾರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ವಿಶಾಲವಾದಂತ ಮಾರ್ಗದಲ್ಲಿ ಹೋಗುವಂತ ಸಹೋದರ ಸಹೋದರಿಯರು ಯಾರೂ ಕೂಡ ಕ್ರಿಸ್ತನ ಅರಿದಿರುವಂತವ್ರು ಆಗಿರೋದಿಲ್ಲ. ಕ್ರಿಸ್ತನ ಅರಿಯುವಂತವ್ರೆ ಚಿಕ್ಕ ಒಂದು ದಾರಿಯಲ್ಲಿ ಹೋಗುವಂತವ್ರು, ಅಂದ್ರೆ ಇಕ್ಕಟ್ಟಾದಂತ ಮಾರ್ಗ. ಪ್ರಿಯರೇ, ಈ ಒಂದು ಮಾರ್ಗದ ಬಗ್ಗೆ ನಾವು ಈ ದಿನ ನಾವು ಮೊದಲನೇದಾಗಿ ಸ್ಟಡಿ ಮಾಡೋಣ. ಪೇಜ್ ನಂಬರ್ 73 ದಾರಿಯು ಚಿಕ್ಕದು, ಈ ಒಂದು ಪಾಯಿಂಟ್ ನ
ಅನು ಸಿಸ್ಟರ್ ರೀಡ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಅನು ಸಿಸ್ಟರ್. ಓಕೆ. ದಾರಿಯು ಬಿಕ್ಕಟ್ಟು ಅಂತಿದೆಯಲ್ಲ ಅದ? ಪೇಜ್ ನಂಬರ್ 73. ದಾರಿ ಚಿಕ್ಕದು ಇಲ್ಲ, ಬಿಕ್ಕಟ್ಟು ಅಂತ ಇದೆ ನೋಡಿ, ಅದು. ಅದನ್ನೇ ಹೇಳ್ದು. ಓದ್ಲಾ? ಓದಿ ಸಿಸ್ಟರ್. ದಾರಿಯು ಬಿಕ್ಕಟ್ಟು. ನಮ್ಮ ನಡೆ ಮಾತ್ರವಲ್ಲದೆ ನಮ್ಮ ನುಡಿ ಮತ್ತು ನಮ್ಮ ನಡೆ ನುಡಿಗಳು ಚಿಮ್ಮುವ ಬುಗ್ಗೆಯಾಗಿರುವ ಆಲೋಚನೆಗಳ ವಿಷಯವಾಗಿಯೂ ಸಹ ಎಚ್ಚರಿಕೆ ವಹಿಸಿದ ಇಂಥ ಒಂದು ಜೀವಿತವು ಒಂದು ಅತಿ ಇಕ್ಕಟ್ಟಾದ ಮಾರ್ಗ, ಅಂದರೆ ಒಂದು ಕಷ್ಟಕರವಾದ ಮಾರ್ಗವಾಗುವುದೆಂದು ನಮ್ಮ ಕರ್ತನು ತಿಳಿಸಿರುವನು. ಆದರೂ ಈಗ ಸುವಾರ್ತೆಯಲ್ಲಿ ನೀಡಲಾದ ಕರೆಯ ಮೂಲಕವಾಗಿ ನಮ್ಮೆದುರಿನಲ್ಲಿ ಇಡಲಾದ ಈ ಜೀವಕ್ಕೆ ಸೇರಿ ಆ ರಾಜ್ಯದ ಸಂತೋಷಗಳಲ್ಲಿ ಭಾಗಿಗಳಾಗುವುದನ್ನು ನಿರೀಕ್ಷಿಸಲು ಇರುವುದು ಇದೊಂದೇ ಮಾರ್ಗ. ವಿಶಾಲ ಮಾರ್ಗವು ಅಂದರೆ ಸರಳವಾದ, ಸ್ವಾರ್ಥವುಳ್ಳ, ಪ್ರಾಪಂಚಿಕವಾದ ಮಾರ್ಗವು ಈ ರಾಜ್ಯಕ್ಕೆ ನಡೆಸುವುದಿಲ್ಲ. ಬದಲಾಗಿ ಅದು ಮರಣಕ್ಕೆ, ಅಂದರೆ ಎರಡನೆಯ ಮರಣಕ್ಕೆ, ಪೂರ್ಣವಾದ ನಾಶನಕ್ಕೆ ನಡೆಸುವುದು. ಬಹುಮಂದಿ ಈ ಮಾರ್ಗದಲ್ಲಿ ಈಗ ಸಾಗುತ್ತಿರುವರು ಮತ್ತು ಈ ರಾಜ್ಯಕ್ಕೆ ಸೇರಿ ಅದರ ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಪಡೆಯಲು ನೇಮಕವಾಗಿರುವ ಆ ಇಕ್ಕಟ್ಟಾದ ಬಾಗಿಲನ್ನು ಮತ್ತು ಬಿಕ್ಕಟ್ಟಾದ ದಾರಿಯನ್ನು ಕಂಡುಕೊಂಡು ಅದರೊಳಗೆ ಹೋಗುವವರು ಕೆಲವರು ಮಾತ್ರ ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ದ ವೇ ಈಸ್ ಲಾಟ್ ಆಫ್ ಲೈಕ್ ಅಂತ ಅನ್ನೋ ಒಂದು ಪಾಠನ ಇದನ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅಂದ್ರೆ ದಾರಿ ಯಾವ ರೀತಿ ಇದೆ ಅನ್ನೋ ಒಂದು ಪಾಠ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಮಾರ್ಗದಲ್ಲಿ ನಮಗೆ ತಿಳಿಯಲ್ಪಟ್ಟಿರೋ ಪ್ರಕಾರ ಈ ಒಂದು ಮಾರ್ಗದ ಒಂದು ಲಕ್ಷಣನ ನಾವು ಇದನ್ನ ನಾವು ನೋಡುವಂತರಾಗಿರೋಣ. ನಮ್ಗೆ ತಿಳಿದಿರೋ ಪ್ರಕಾರ ಬರೀ ಲೋಕದಲ್ಲಿ ಬರೀ 2 ಮಾರ್ಗ ಇದೆ ಅಂತ ಅಲ್ಲ ರೀ, 3 ಮಾರ್ಗಗಳಿದೆ. ನಾವು ಕಳೆದ ವಾರನೂ ಕೂಡ ನಾವು ಸ್ಟಡಿ ಮಾಡಿರೋ ಪ್ರಕಾರ ಮೊದಲನೇ ಒಂದು ಮಾರ್ಗದ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಈ ದಿನ ನಮ್ಗೆ ಆ ಮಾರ್ಗದ ಒಂದು ಎಚ್ಚರಿಕೆ ಮಾತುಗಳನ್ನ ನಾವು ನೋಡ್ತಾ ಇದೀವಿ. ಈ ಒಂದು ಇಕ್ಕಟ್ಟಾದಂತ ಮಾರ್ಗ ತುಂಬಾ ಕನಿಷ್ಠವಾದಂತ ಜನರಿಗೆ ಮಾತ್ರ ತಿಳಿಯದಂತೆ. ಅಂದ್ರೆ ತುಂಬಾ ಕನಿಷ್ಠವಾದಂತ ಜನರುಗಳು ಅಂತಂದ್ರೆ ಚಿಕ್ಕ ಹಿಂಡಿಗೆಗೆ ಹೋಲಿಕೆ ಪ್ರಿಯರೇ. ಅಂದ್ರೆ ತುಂಬಾ ಸ್ವಲ್ಪ ಜನರಿಗೆ ಮಾತ್ರ ಈ ಒಂದು ಮಾರ್ಗ ಗೊತ್ತಾಗೋದು. ಈ ಒಂದು ಮಾರ್ಗನ ತಿಳ್ಕೊಬೇಕಿಂತ ಮುಂಚೆನೆ ಸುವಾರ್ತೆಯ ಒಂದು ವಿಚಾರನ ಅವರು ಅರ್ಥ ಮಾಡ್ಕೊಂಡಿರ್ತಾರಂತೆ. ಆ ಒಂದು ಮಾರ್ಗದನ್ನ ತಿಳಿದಿರೋಂಥವ್ರು ಜೀವನ ಸೇರೋದಕ್ಕೋಸ್ಕರ, ದೇವರ ಒಂದು ರಾಜ್ಯದಲ್ಲಿರುವಂತ ಒಂದು ಸಂತೋಷಗಳನ್ನ ಅನುಭವಿಸೋದಕ್ಕೋಸ್ಕರ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರು ಹಲವಾರು ತ್ಯಾಗಗಳನ್ನ ಮಾಡಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡ್ಕೊಂಡ್ ಬಂದಿರ್ತಾರೆ. ಈ ಒಂದು ಪ್ರಾಪಂಚಿಕವಾದಂತ ಒಂದು ಮಾರ್ಗ ಅಂದ್ರೆ ಯಾವುದು? ವಿಶಾಲವಾದಂತ ಮಾರ್ಗ ರೀ. ಈ ಒಂದು ಮಾರ್ಗದಲ್ಲಿ ದೇವರ ಒಂದು ರಾಜ್ಯನ ಕಂಡ್ಕೋಬಹುದಾ ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ಮಾರ್ಗದಲ್ಲಿ ಹೋಗುವಂತ ಸಹೋದರ ಸಹೋದರಿಯರುಗಳು ಯಾರೂ ಕೂಡ ಆ ಒಂದು ರಾಜ್ಯದ ಬಗ್ಗೆ, ಚಿಕ್ಕ ಹಿಂಡನ ಒಂದು ರಾಜ್ಯದಲ್ಲಿರುವಂತ ಒಂದು ಮಹಿಮೆ ಉಳ್ಳ ಒಂದು ರಾಜ್ಯದ ಬಗ್ಗೆ ಒಂದು ಕೂಡ ಆಲೋಚನೆಗಳು ಕೂಡ ಅವ್ರಿಗೆ ಗೊತ್ತಾಗೋದಿಲ್ವಂತೆ. ಈ ಒಂದು ಮಾರ್ಗದಲ್ಲಿ ಯಾರಾದ್ರೂ ಹೋಗಿ ಹಿಂಜರಿದಿ ಬಿದ್ದಂತವ್ರು ಏನಾಗ್ತಾರೆ ಅಂತಂದ್ರೆ, ಎರಡನೇ ಮರಣಕ್ಕೆ ಸಂಪೂರ್ಣವಾಗಿ ನಾಶನ ಆಗುವಂತ ಒಂದು ಸನ್ನಿವೇಶಕ್ಕೆ ಅವರು ಒಳ ಬೀಳ್ತಾರಂತೆ ಪ್ರಿಯರೇ. ಹಾಗಿರ್ಬೇಕಾದ್ರೆ ಇಂತ ವಿಶೇಷವಾದಂತ ಮಾರ್ಗ ಕಂಡ್ಕೊಂಡಿರುವಂತವ್ರು ನಾವು ಈ ಒಂದು ದಾರಿಲಿ ದೇವರ ಒಂದು ಕೃಪೆಯಿಂದ ನಾವು ನಡಿಬೇಕು ಅಂದ್ಬಿಟ್ಟು ನಮ್ಗೆ ಒಂದು ಆಗ್ರಹನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅಮೃತ ಸಿಸ್ಟರ್. ರೀಡ್ ಮಾಡಿ ಸಿಸ್ಟರ್. ಹೀಗಿರಲು ವಿಶಾಲ ಮಾರ್ಗದಿಂದ ಮತ್ತು ಲೋಕವು ಸಾಗುತ್ತಿರುವ ನಾಶನದಿಂದ ತಪ್ಪಿಸಿಕೊಳ್ಳಲು ಈಗಿನ ಒಂದು ಕಾಲದಲ್ಲಿ ಮಾತ್ರ ಯಾವುದೇ ಅವಕಾಶವನ್ನು ನೀಡಲಾಗಿರುವುದಿಲ್ಲವೆಂಬುದನ್ನು ಹೇಳುವುದಾಗಲಿ ಅಥವಾ ಅನ್ವಯಿಸುವುದಾಗಲಿ ಇರುವುದಿಲ್ಲ. ಆದಾಗ್ಯೂ ಕೆಲವು ಒಂದೇ ಮಾರ್ಗವು ಈಗ ತೆರೆಯಲಾಗಿರುವುದು. ಕರ್ತನ ವಾಕ್ಯವು ಬೇರೆಡೆಯಲ್ಲಿ ನಮಗೆ ತೋರಿಸಲ್ಪಟ್ಟಿರುವುದೆಂದರೆ, ಇಕ್ಕಟ್ಟಾದ ಮಾರ್ಗವನ್ನು ಕಂಡುಕೊಂಡು ಅದರಲ್ಲಿ ನಡೆಯುವವರನ್ನು ಒಳಗೊಂಡಿರುವ ಕ್ರಿಸ್ತನ ದೇಹವು ಮೊದಲಗಿತ್ತಿಯೂ ಆದುಕೊಂಡ ಸಭೆಯೂ ಆಗಿರುವ ಆಯಲ್ಪಟ್ಟ ಚಿಕ್ಕ ಹಿಂಡನ್ನು ಮಾನವರೊಳಗಿಂದ ಆದುಕೊಂಡು ವಿಮೋಚಕನೊಂದಿಗೆ ಪ್ರಭಾವ ಸ್ಥಾನಕ್ಕೆ ಸೇರಿಸಲ್ಪಟ್ಟ ನಂತರ
ಕರ್ತನ ಏರ್ಪಾಡಿನಲ್ಲಿ ಒಂದು ಕಾಲವು ಬರುವುದು, ಅಲ್ಲಿ ಒಂದು ಭವ್ಯವಾಗಿರುವ ಪರಿಶುದ್ಧವಾದ ರಾಜಮಾರ್ಗವು ಮಾನವರೆಲ್ಲರಿಗೆ ತೆರೆಯಲ್ಪಡುವುದು. ಅದು 1000 ವರ್ಷದ ಆಳ್ವಿಕೆಯ ಕಾಲವಾಗಿರುವುದು. ಅದು ಮೇಲೇರುವ ಒಂದು ಮಾರ್ಗವಾಗಿರುವುದು, ಇಳಿಮುಖದ ಮಾರ್ಗವಲ್ಲ. ಆದುದರಿಂದ ಅದರಲ್ಲಿ ನಡೆದು ಮೇಲೇರಿ ಮತ್ತು ಸಂಪೂರ್ಣವಾಗಿ ಪೂರ್ವದ ಸ್ಥಿತಿಗೆ ಬರುವಂತಾಗಲು ಪರಿಶ್ರಮ ವಹಿಸಬೇಕಾದ ಅಗತ್ಯವಿರುವುದು. ಅಂತ್ಯದಲ್ಲಿ ಇದಕ್ಕೆ ಇಡಲಾದ ಬಹುಮಾನವು ಈಗ ದೇವರ ಸ್ವಕೀಯ ಜನರಾದ ಆಯಲ್ಪಟ್ಟ ಸಭೆಯ ಮುಂದೆ ತೆರೆಯಲಾಗಿರುವ ಇಕ್ಕಟ್ಟಾದ ಮಾರ್ಗದ ಕಷ್ಟಕರ ಮಾರ್ಗಕ್ಕಿರುವ ಬಹುಮಾನಕ್ಕಿಂತಲೂ ಭಿನ್ನವಾಗಿರುವುದು. ಅದು ಒಂದು ನೀತಿ ಮಾರ್ಗವಾಗಿರುವುದು, ಆದರೆ ಅದು ಈಗಿನ ಇಕ್ಕಟ್ಟಾದ ಮಾರ್ಗವಾಗಿರುವ ಯಜ್ಞಾರ್ಪಣೆಯ ಮಾರ್ಗವಲ್ಲ. ಈಗ ಯಜ್ಞಾರ್ಪಣೆಯ ಮಾರ್ಗವು ರಾಜವಂಶದ ಯಾಜಕರನ್ನು ಹೀಗೆ ಈ ಯಜ್ಞಾರ್ಪಣೆಯ ಮಾರ್ಗವು ರಾಜವಂಶದ ಯಾಜಕರನ್ನು ಆಯ್ಕೆ ಮಾಡುತ್ತಿರುವುದು. ಅವರಲ್ಲಿ ಪ್ರತಿಯೊಬ್ಬನು ತಾನು ಕರೆಯಲ್ಪಟ್ಟದ್ದನ್ನು ಆಯಲ್ಪಟ್ಟದ್ದನ್ನು ದೃಢಪಡಿಸಿಕೊಳ್ಳಲು ತನ್ನ ದೇಹವನ್ನು ಒಂದು ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳಬೇಕು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಈಗಿರುವಂತ ಒಂದು ಸನ್ನಿವೇಶದಲ್ಲಿ, ವಿಶಾಲವಾದಂತ ಮಾರ್ಗದಲ್ಲಿ ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನರುಗಳು ಹೋಗ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಈ ಒಂದು ಲೋಕದಲ್ಲಿ ಎಲ್ಲಾ ವಿಧವಾದಂತ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಂಡು ಅವ್ರದೇ ಆದಂತ ಒಂದು ಕಷ್ಟ ಸಂಕಟಗಳನ್ನ ಅನುಭವಿಸಿ ನಾಶನಕ್ಕೆ ತಲುಪ್ತಾ ಇದಾರಂತೆ. ಪ್ರಿಯರೇ, ಈ ಒಂದು ಮಾರ್ಗದಲ್ಲಿ ಹೋಗ್ತಿರೋಂಥವ್ರು ನಿಜವಾಗ್ಲೂ ದೇವರ ಒಂದು ಮಾರ್ಗದಲ್ಲಿ ಅರಿಯೋದಕ್ಕೆ ಸಾಧ್ಯನೇ ಆಗದಿರೋ ಒಂದು ಸನ್ನಿವೇಶಕ್ಕೆ ಹೊಂಟೋಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮಗೆ ದೇವರ ಒಂದು ವಾಕ್ಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಮ್ಮನ್ನ ದೇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಇಂಥ ಮಾರ್ಗದಲ್ಲಿ ನಮ್ಗೆ ಹೋಗ್ದೇನೆ ಆ ಒಂದು ಚಿಕ್ಕ ಹಿಂಡಿಗೆ ಸೆಲೆಕ್ಟ್ ಆಗೋದಕ್ಕೋಸ್ಕರ ಓಡ್ತಿರುವಂತ ಸಹೋದರ ಸಹೋದರಿಗೆ ಇನ್ನೊಂದು ಮಾರ್ಗನ ಸಿದ್ಧ ಮಾಡಿದ್ದಾರೆ. ಆ ಒಂದು ಮಾರ್ಗದಲ್ಲಿ ನೀವೆಲ್ಲರೂ ಕೂಡ ಹೋಗ್ತಾ ಇದೀವಿ. ಆ ಒಂದು ಮಾರ್ಗದಲ್ಲಿ ಇಕ್ಕಟ್ಟಾದಂತ ಮಾರ್ಗ ಅನ್ಬಿಟ್ಟನೆ ಕರೀತಾ ಇದ್ದಾರೆ. ಅಲ್ಲಿ ಯೇಸು ಕ್ರಿಸ್ತರ ದೇಹವು ಆಗಿರುವಂತ ಸಭೆ ಹೋಗ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವ್ರಿಗೆ ದಿನನಿತ್ಯವೂ ಒಂದು ವಿಧವಾದಂತ ಒಂದು ಶೋಧನೆಗಳು, ದಿನನಿತ್ಯವೂ ಒಂದು ವಿಧವಾದಂತ ಒಂದು ಪರಿಸ್ಥಿತಿಯನ್ನು ಅನುಭವಿಸುವಂತ ಒಂದು ಸಂಗತಿಗಳನ್ನೆಲ್ಲನೂ ಕೂಡ ಅನುಭವಿಸಿ ಅದರಲ್ಲಿ ದೇವರ ಒಂದು ವಾಕ್ಯನ ಎತ್ತಿ ಹಿಡಿದು ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ 1000 ವರ್ಷದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರು, ಇವ್ರಿಗೆ ಅವಕಾಶ ಇದೆಯಾ ಅಂದ್ರೆ ಇಲ್ಲ ರೀ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವಂತವ್ರಿಗೆ 1000 ವರ್ಷದ ಅವಕಾಶ ಇಲ್ಲ. ಈಗ್ಲೇನೆ ಇನ್ ದ ಸ್ಪಾಟೇನೆ ಈ ಒಂದು ವಿಶೇಷವಾದಂತ ಮಾರ್ಗದಲ್ಲಿ ನಡೆದು ಮಹಿಮೆ ಉಳ್ಳ ಒಂದು ಪದವಿಗೆ ಸೇರುವಂತ ಒಂದು ಮಾರ್ಗ ನಮಗೆ ಮಾತ್ರ ದೇವರು ಮೀಸಲಾಗಿಟ್ಟಿರೋದು. ಅದಕ್ಕೆ ನಮ್ಮನ್ನ ಏನಂತ ಕರೀತಾರೆ ಅಂದ್ರೆ, ರಾಜವಂಶಸ್ಥರು, ಮಹಾಯಾಜಕರು, ವಿಶೇಷವಾದಂತ ಜನರು ಅಂತ ಅನ್ಬಿಟ್ಟು ನಮ್ನೆಲ್ಲ ಆರಿಸಿ ತೆಗಿತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆದ್ರೆ ಒಂದಲ್ಲ ಒಂದು ದಿನದಲ್ಲಿ ಈ ಒಂದು ತಪ್ಪಾದಂತ ರೀತಿಯಲ್ಲಿ ಇರ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾಶನಕ್ಕೆ ಹೋಗ್ತಿರುವಂತ ಮಹಾ ಸಮೂಹದಲ್ಲಿರುವಂತ ಸಹೋದರ ಸಹೋದರಿಯರಿಗೆ 1000 ವರ್ಷದಲ್ಲಿ ಆ ಒಂದು ಮಾರ್ಗ ಮತ್ತೆ ತೆರೆಯಲ್ಪಡುತ್ತೆ. ಆ ಒಂದು ಮಾರ್ಗದಲ್ಲಿ ಪ್ರತಿಯೊಬ್ರು ಕೂಡ ದೇವ್ರನ್ನ ಕಂಡ್ಕೊಳ್ಳೋದು, ದೇವರವನ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದು, ದೇವರ ಮೇಲೆ ಇಟ್ಟಿರುವಂತ ಒಂದು ನಂಬಿಕಸ್ತವಾದಂತ ಒಂದು ಸಂಗತಿಗಳನ್ನ ಗ್ರಹಿಸ್ಕೊಳ್ಳುವಂತ ಒಂದು ವಿಶೇಷವಾದಂತ ಅವಕಾಶನ ದೇವರು ಏರ್ಪಾಟ್ ಮಾಡ್ತಾರಂತೆ. ಪ್ರಿಯ ಸಹೋದರ ಮತ್ತು ಸಹೋದರಿ, ಯಾರನ್ನ ಮುಖಾಂತರ? ಈ ಒಂದು ಚಿಕ್ಕ ಹಿಂಡಿನ ಮುಖಾಂತರನೇ ಲೋಕದಲ್ಲಿ ಎಲ್ರಿಗೂ ಕೂಡ ಆ ಒಂದು 1000 ವರ್ಷದಲ್ಲಿ ವಿಶೇಷವಾದಂತ ರೀತಿಯಲ್ಲಿ ಔದಾರ್ಯನ ನೀಡ್ತಾರಂತೆ. ನೀಡಿ ಪ್ರತಿಯೊಬ್ಬರನ್ನು ಕೂಡ ತಿಳ್ಕೊಂಡು ದೃಢಪಡಿಸ್ಕೊಂಡು ದೇವರ ಒಂದು ದೇಹವಾಗಿರುವಂತ ಆ ಒಂದು ಚಿಕ್ಕ ಹಿಂಡಿಗೆ ವಿಶೇಷವಾದಂತ ರೀತಿಯಲ್ಲಿ ಅವರ ಒಂದು ವಿಚಾರಗಳನ್ನ ತೋರಿಸ್ತಾರೆ, ಅರ್ಪಿಸ್ತಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ನೆಕ್ಸ್ಟ್ ತರ ಬೇರೆ ಯಾರ ಬಳಿನಾದ್ರೂ ಟೆಕ್ಸ್ಟ್ ಬುಕ್ ಇದೆಯಾ? ಲೈಫ್ ಆಫ್ ಕ್ರೈಸ್ಟ್. ನವಿತಾ ಸಿಸ್ಟರ್ ರೀಡ್ ಮಾಡಿ. ಆ ಭವ್ಯವಾದ 1000 ವರ್ಷದ ಆಳ್ವಿಕೆಯ ಕಾಲದ ರಾಜಮಾರ್ಗದಲ್ಲಿ ಯಾವ ಸಿಂಹವೂ ಇರದು. ಒಳ್ಳೆಯದು ಮಾಡುವುದನ್ನು ಹಾನಿ ಮಾಡಲು ಅಥವಾ ನಾಶಗೊಳಿಸಲು, ಇಲ್ಲವೇ ಅದನ್ನು ಬೆದರಿಸುವಂಥದ್ದು ಯಾವುದೂ ಇರದು. ನೀತಿವಂತರಾಗಿ ನಡೆದು ಕರ್ತನೊಂದಿಗೆ ಸಾಮರಸ್ಯಕ್ಕೆ ಹಿಂತಿರುಗುವವರನ್ನು ದುರ್ಮಾರ್ಗಕ್ಕೆ ಎಳೆಯುವಂಥದ್ದು
ಅಥವಾ ಬೇಟೆಯ ಪ್ರಾಣಿಯಂತೆ ಅವರನ್ನು ನುಂಗಿ ಹಾಕುವಂಥದ್ದು ಯಾವುದೂ ಇರದು. ಈ ಕಾರರುಗಳು ಈಗ ನಮ್ಮ ಸುತ್ತಲೂ ಇರುವುದಷ್ಟೇ, ಏಕೆಂದರೆ ಇಹಲೋಕಾಧಿಪತಿಯಾದ ಸೈತಾನು ಇನ್ನು ಕಟ್ಟಿ ಹಾಕಲ್ಪಡದೆ ಇರುವನು. ಏಷಾಯ 35:8-9, ಪ್ರಕಟಣೆ 20:2. ಇಕ್ಕಟ್ಟಾದ ಮಾರ್ಗವನ್ನು ಈಗ ಸೇರುವವರೆಲ್ಲರೂ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ವಿರೋಧಿಯಾದ ಸೈತಾನನನ್ನು ಎದುರಿಸಿ ತಮಗಾದ ಉನ್ನತ ಸ್ಥಾನದ ಕರೆಯ ವಿಶೇಷ ಬಹುಮಾನವನ್ನು ಪಡೆಯಲು ಒಂದು ಒಳ್ಳೆಯ ಹೋರಾಟವನ್ನು ಮಾಡುವ, ಅಂದರೆ ಶ್ರದ್ಧಾಪೂರ್ವಕವಾಗಿ ಹೋರಾಡುವ ಒತ್ತಾಯಕ್ಕೊಳಗಾಗಿರುವರು. ನಾವು ಕೇವಲ ಪಾರಂಪರ್ಯವಾಗಿ ಹೊಂದಿರುವ ನಮ್ಮ ಶಾರೀರಿಕ ಬಲಹೀನತೆಗಳ ವಿರುದ್ಧವಾಗಿ ಹೋರಾಡುವುದು ಮಾತ್ರವಲ್ಲದೆ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೂ ಹೋರಾಡಬೇಕಾಗಿರುವುದು. ಎಫೆಸ 6:12. ಆದರೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡಾತನ ಮೂಲಕವಾಗಿ ಜಯಶಾಲಿಯಾಗಿ ಹೊರಬರುವಂತಾಗಲು ಕರ್ತನು ನಮಗೆ ಅಧಿಕವಾದ ಕೃಪೆಯನ್ನು ಅನುಗ್ರಹಿಸುವನು. 1 ತಿಮೋಥೆ 6:12, ಯೂದ 3, ಯಾಕೋಬ 4:7, ರೋಮ 8:37. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೀವೆಲ್ಲ ತಿಳಿದಿರೋ ಪ್ರಕಾರ ಈ ಒಂದು ಭವ್ಯವಾದಂತ ಒಂದು 1000 ವರ್ಷದಲ್ಲಿ ಆಳ್ವಿಕೆಯ ಕಾಲದಲ್ಲಿ ರಾಜ್ಯ ಮಾರ್ಗದಲ್ಲಿ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಸೈತಾನು ಯಾವುದೇ ಕಾರಣಕ್ಕೂ ಇರೋದಿಲ್ವಂತೆ. ಅವನ ಒಂದು ಆ ವಶದಲ್ಲಿರುವಂತ ಬಿದ್ದೋದಂತ ದೂತರಗಳ ಒಂದು ಸನ್ನಿವೇಶನೂ ಕೂಡ ಈ ಒಂದು ಲೋಕದಲ್ಲಿ ನಡೆಯೋದಿಲ್ವಂತ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಷ್ಟು ಸಾಲದು ಅಂತ ಅಂದ್ಬಿಟ್ಟು ನಮಗೆ ಇನ್ನು ಯಾವ ರೀತಿ ಈ ಒಂದು ಲೋಕನ ನಡೆಸ್ತಾರೆ ಅಂತಂದ್ರೆ, ಅದ್ಭುತವಾಗಿಯೂ ವಿಸ್ಮಯವಾಗಿಯೂ ಎಲ್ಲಾ ವಿಧವಾದಂತ ಒಂದು ವಿಚಾರದಲ್ಲಿಯೂ ನಮ್ನ ನಡೆಸಿ ಕರೆದು ಕಾದು ಕಾಪಾಡ್ಕೊಂಡು ಹೋಗ್ತಾರಂತೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು 1000 ವರ್ಷದಲ್ಲಿ ದುರ್ಮಾರ್ಗನೇ ಆಗ್ಲಿ, ಏಳುವಂತದ್ದೇ ಆಗ್ಲಿ, ಮತ್ತೆ ಬೆಟ್ಟವನ್ನು ಪ್ರಾಣಿಗಳ ಅಂತ ರೀತಿಯಲ್ಲಿ ಸೀಳುವಂತದ್ದೇ ಆಗ್ಲಿ, ಇದು ಯಾವುದೂ ಕೂಡ ಇರೋದಿಲ್ವಂತೆ. ಈಗ ನೋಡಿ, ಈ ಒಂದು ಸನ್ನಿವೇಶದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ಅನೇಕ ಒಂದು ಸನ್ನಿವೇಶಗಳಿದೆ. ಒಂದು ಒಳ್ಳೆ ರೀತಿಯಲ್ಲಿ ಇರೋದೇ ಆಗ್ಲಿ, ದೇವರ ಒಂದು ವಾಕ್ಯನ ಕೇಳೋದೇ ಆಗ್ಲಿ, ಇವೆಲ್ಲ ಆಗ್ದಿರೋಂತ ಒಂದು ಸನ್ನಿವೇಶ. ಆದ್ರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಇಂಥ ಒಂದು ಸನ್ನಿವೇಶಗಳೇ ಇರೋದಿಲ್ಲ. ಅಟ್ ಎ ಟೈಮ್ ಎಲ್ಲಾ ರೀತಿಯಲ್ಲೂ ಕೂಡ ದೇವರ ಒಂದು ಅನುಗ್ರಹ ಅನ್ನೋ ಒಂದು ವಿಶೇಷವಾದಂತ ಒಂದು ಸಂಕಲ್ಪನ ದೇವರು ನಮ್ಗೆ ಏರ್ಪಾಟ್ ಮಾಡಿರ್ತಾರಂತೆ. ಯಾವ ರೀತಿ ನೋಡಿ, ಒಂದು ವಾಕ್ಯನ ಓದಿ. ಏಷಾಯ 35ನೇ ಅಧ್ಯಾಯ 8 ಮತ್ತೆ 9ನೇ ವಚನ. ಅಲ್ಲಿ ರಾ- ರಾಜಮಾರ್ಗವಿರುವುದು. ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವರ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಸಿಂಹವು ಅಲ್ಲಿರದು, ಕೋರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ. ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಲೋಕದಲ್ಲಿ ಎಂತ ಒಂದು ಶೋಧನೆ ಕಾಲದಲ್ಲಿ ನಾವು ಇದೀವಿ ಅಂತಂದ್ರೆ, ನಿಜವಾಗ್ಲೂ ಕ್ರೈಸ್ತ ಮಕ್ಕಳು ಕ್ರೈಸ್ತವಾದಂತ ಒಂದು ಜೀವಿತನ ನಡ್ಸೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತಂದ್ರೆ ಇಲ್ಲ ಪ್ರಿಯರೇ. ಲೋಕದಲ್ಲಿ ಇರುವಂತ ಒಂದು ಹಲವಾರು ಶೋಧನೆಗಳು, ಹಲವಾರು ರೀತಿಯ ಒಂದು ಸಂಕಷ್ಟಗಳು ನಮ್ಮ ಒಂದು ಒಡಂಬಡಿಕೆನ ನಾವು ಸರಿಯಾದಂತ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ದಿರೋ ರೀತಿಯಲ್ಲಿ ಮಾಡ್ತಾ ಇದೆ ಪ್ರಿಯರೇ. ನಾವು ಯೋಚನೆ ಮಾಡ್ಬೇಕಾಗಿರುವಂತ ಒಂದು ಸನ್ಮಾರ್ಗದಲ್ಲೇ ನಾವು ಇದೀವಿ. ಆದ್ರೆ ಕ್ರಿಸ್ತನ ಒಂದು 1000 ವರ್ಷದ ಒಂದು ಕಾಲದಲ್ಲಿ ಇಂಥ ಒಂದು ಸನ್ನಿವೇಶಗಳು ಇರೋದಿಲ್ಲ. ಇದೇ ನಮ್ಗೆ ತಿಳಿಸ್ತಾ ಇರೋದು. ಕ್ರಿಸ್ತನ ಒಂದು 1000 ವರ್ಷ ಒಂದು ಕಾಲದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲಗಳೇ ಇರುತ್ತೆ ಹೊರತು ಅನಾನುಕೂಲತೆ ಅನ್ನೋದೇ ಇರೋದಿಲ್ವಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದ್ ನಿಮಿಷ.
ಥ್ಯಾಂಕ್ ಯು. ಈ ರೀತಿ ಇರ್ಬೇಕಾದ್ರೆ ಪ್ರಿಯರೇ, ನಮ್ಗೆ ದೇವರ ಒಂದು ಅನುಗ್ರಹ ಇರೋದ್ರಿಂದ ಈ ಒಂದು ಇಕ್ಕಟ್ಟಾದಂತ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆದು ಒಳ್ಳೆ ರೀತಿ ಬರ್ಬೇಕಂತೆ. ಅದಕ್ಕೇನೆ ನಮ್ಗೆ ನಾವು ಯಾರ್ಯಾರ ಮೇಲೆ ಹೋರಾಟನ ನಾವು ಮಾಡ್ತಾ ಇದೀವಿ ಅಂದ್ರೆ, ಎಫೆಸದವರಿಗೆ 6ನೇ ಅಧ್ಯಾಯ 10ರಿಂದ ಪೂರ್ತಿ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಫೆಸದವರಿಗೆ 6ನೇ ಅಧ್ಯಾಯ 10ರಿಂದ ಪೂರ್ತಿ. ಎಫೆಸದವರಿಗೆ 6ನೇ ಅಧ್ಯಾಯ 10ನೇ ವಚನದಿಂದ ಪೂರ್ತಿ ಕಂಟಿನ್ಯೂ ಆಗೋದಿ. ಕಡೆಯದಾಗಿ ನೀವು ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಮಗೆ ಹೋರಾಟವಿರುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಗಳಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಆ ದುಷ್ಟ ದಿನದಲ್ಲಿ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ದೃಢವಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಸೊಂಟಕ್ಕೆ ಕಟ್ಟಿಕೊಂಡು ನೀತಿ ಎಂಬ ಎದೆಕವಚವನ್ನು ಧರಿಸಿಕೊಂಡು ಸಮಾಧಾನದ ಸುವಾರ್ತೆಯನ್ನು ಪ್ರಚುರಪಡಿಸುವುದಕ್ಕೆ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ನಂದಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಗಳಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನನಗಾಗಿಯೂ ಪ್ರಾರ್ಥನೆ ಮಾಡಿರಿ. ನಾನು ಮಾತನಾಡಲು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಗಳನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತುಗಳನ್ನು ದೇವರು ನಮಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಆ ಸುವಾರ್ತೆಯ ನಿಮಿತ್ತವಾಗಿ ರಾಯಭಾರಿಯಾದ ನಾನು ಸೆರೆಮನೆಯಲ್ಲಿ ಬಿದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ನಾನು ಮಾತನಾಡಬೇಕಾದ ಹಾಗೆಯೇ ಧೈರ್ಯವಾಗಿ ನಾನು ಮಾತನಾಡುವಂತೆ ನನಗಾಗಿ ಬೇಡಿಕೊಳ್ಳಿರಿ. ಕಡೆ ಮಾತುಗಳು. ನನ್ನ ವಿಷಯಗಳು, ನನ್ನ ಕೆಲಸ ಕಾರ್ಯಗಳು ನಿಮಗೆ ಗೊತ್ತಾಗುವ ಹಾಗೆ ಪ್ರಿಯ ಸಹೋದರನು ಕರ್ತನಲ್ಲಿ ನಂಬಿಕಸ್ಥ ಸೇವಕನಾಗಿರುವ ತುಕಿಕನು ನಿಮಗೆಲ್ಲವನ್ನೂ ತಿಳಿಸಿಕೊಡುವನು. ನೀವು ನಮ್ಮ ಸಂಗತಿಗಳನ್ನು ತಿಳಿದುಕೊಳ್ಳುವಂತೆಯೂ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವಂತೆಯೂ ಅವನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ತಂದೆಯಾದ ದೇವರಿಂದಲೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಡೆಯದಾಗಿ ದೇವರ ಒಂದು ಅನುಗ್ರಹದಿಂದ ನಮ್ಗೆ ಹೇಳ್ತಿರುವಂತ ಒಂದು ಮಾತು ಏನಂತ ಅಂದ್ರೆ, ಪ್ರಿಯರೇ, ನಾವು ಹೋರಾಡ್ತಿರೋದು ಯಾರ ಮಧ್ಯದಲ್ಲಿ ಅಂತಂದ್ರೆ ಈ ಒಂದು ಅಧಿಕಾರಿಗಳ ಮೇಲೆ, ಈ ಒಂದು ಅಂಧಕಾರಿಗಳ ಶಕ್ತಿಗಳ ಮೇಲೆ, ಈ ಒಂದು ಲೋಕದಲ್ಲಿ ನಡೀತಿರುವಂತ ಒಂದು ಸಿಸ್ಟಮ್ ಮೇಲೆ, ಈ ರೀತಿ ಎಲ್ಲಾ ಹೋರಾಟನ ನಾವು ಅನುಭವಿಸ್ತಾ ಇದ್ದೀವಿ. ಯಾರು ಇಕ್ಕಟ್ಟಾದಂತ ಮಾರ್ಗದಲ್ಲಿ ನಡೀತಿರುವಂತ ಸಹೋದರ ಸಹೋದರಿಯರು, ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದಕ್ಕೆ ಇಕ್ಕಟ್ಟಾದಂತ ಮಾರ್ಗದಲ್ಲಿ ನಡೆಯುವಂತ ಸಹೋದರ ಸಹೋದರಿಗೆ ದೇವ್ರು ಕೊಟ್ಟಿರುವಂತ ಒಂದು ಆಶ್ವಾಸನೆ ಏನಂತಂದ್ರೆ, ಯುದ್ಧಕ್ಕೆ ಹೋಗುವಂತ ಸೈನಿಕರ ರೀತಿಯಲ್ಲಿ ನಾವಿರ್ಬೇಕಂತೆ. ಈಗ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸೈನಿಕ ಯಾವ ರೀತಿ ಒಂದು ಉಡುಪನ ಧರಿಸಿರ್ತಾನೆ, ಆತನು ತಲೆ ಒಂದು ಶಿರಸ್ಸು, ಆತನ ಒಂದು ಭುಜದಲ್ಲಿ ಒಂದು ಕವಚ, ಎಲ್ಲಾ ರೀತಿಯ ಒಂದು ವೆಪನ್ಸ್ ನೆಲ್ಲ ಹಾಕೊಂಡು ಅವ್ನ್ ಸ್ವಾಡ್ ನ ಹಿಡ್ಕೊಂಡು, ಅಂದ್ರೆ ಅವನ ಒಂದು ಕತ್ತಿನ ಹಿಡ್ಕೊಂಡು ಏನ್ ಮಾಡ್ತಾನೆ, ಯುದ್ಧಕ್ಕೆ ಹೋಗ್ತಾನೆ. ಅದೇ ಪ್ರಕಾರವಾಗಿ ಆ ಒಂದು ಚಿಕ್ಕ ಹಿಂಡಿಗೆ ಸೇರಿರುವಂತ ಮಕ್ಕಳು ಪ್ರತಿ ದಿನವೂ ಕೂಡ ಈ ಒಂದು ವಿಚಾರದಲ್ಲಿ ನಂಬಿಕಸ್ಥರಾಗಿದ್ಕೊಂಡು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇಂಥ ಒಂದು ವಾಕ್ಯಗಳನ್ನ ಮೆಲುಕನ್ನ ಹಾಕಿ ಆ ಒಂದು ವಾಕ್ಯದ ಪ್ರೇರೇಪಣೆಯಿಂದನೇ ನಾವು ಅನುದಿನವೂ ಆರಂಭಿಸ್ಬೇಕಂತೆ. ಯಾಕೆಂದ್ರೆ ನಾವು ಹೋರಾಟ ಮಾಡ್ತಿರೋದು ಸೈತಾನಲ್ಲಿ. ಆತನು ಎಷ್ಟು ಒಂದು ಶಕ್ತಿ ಸಾಮರ್ಥ್ಯ ಇದೆ ಅಂತಂದ್ರೆ, ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನರನ್ನ ಮರಳು ಮಾಡಿರುವಂತ ವ್ಯಕ್ತಿ
ನಮ್ಮನ್ನು ಕೂಡ ಮರಳು ಮಾಡುವಂತಕ್ಕೆ ಸಾಮರ್ಥ್ಯನಾಗಿರ್ತಾನೆ ಪ್ರಿಯರೇ. ಆದ್ರಿಂದ ನಾವು ಮರಳಾಗದಂತೆನೆ ವಿಶೇಷವಾದಂತ ರಕ್ಷಣೆಗಾಗಿ ನಾವೆಲ್ಲ ಆರಿಸಿರೋದ್ರಿಂದ ಆ ಒಂದು ವಿಶೇಷವಾದಂತ ರಕ್ಷಣೆಗಾಗಿ ಒಳ್ಳೆ ಓಟ ಓಡಿ ದೇವ್ರಿಗೆ ಮೆಚ್ಚುಗೆ ಆಗಿರೋದಕ್ಕೆ ಪ್ರಯತ್ನ ಪಡೋಣ ಅಂತ ಅನ್ಬಿಟ್ಟೆ ನಮ್ಗಿಲ್ಲಿ ಒಂದು ಮಾತನ್ನ ನಮ್ಗೆ ಗ್ರಹಿಸ್ತಾ ಇರೋದು ಅಪೊಸ್ತಲ ಪೌಲು. ನೋಡಿ ಇನ್ನು ಇನ್ನೊಂದು ವಾಕ್ಯಗಳನ್ನ ಓದಿ. 1 ತಿಮೋತಿ 6ನೇ ಅಧ್ಯಾಯ 12ನೇ ವಚನ. 1 ತಿಮೋತಿ 6ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ಆಯ್ತು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿ, ಇದನ್ನ ನೀವೆಲ್ಲರೂ ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದು ಒಂದು ಆಜ್ಞೆ ಅಂತಾನೆ ಅನ್ಬೇಕು ನಮ್ಗೆ ಬೈಬಲ್ ನಲ್ಲಿ. ನಾವು ಕ್ರಿಸ್ತನಾಗಿರೋದ್ರಿಂದ ಕ್ರಿಸ್ತನ ರೀತಿಯಲ್ಲಿ ಒಳ್ಳೆ ಹೋರಾಟನ ಮಾಡ್ಬೇಕಾಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಮ ಒಂದು ನೇಗಿಲನ್ನ ಹಿಡ್ದಿದೀವಿ ನಾವೆಲ್ಲರೂ ಈಗ ನೇಗಿಲನ್ನ ಹಿಡಿಯುವಂತವ್ರು ರೈತರು. ಅದೇ ಪ್ರಕಾರನೇ ನಾವು ಕೂಡ ಎಂತ ಒಂದು ನೇಗಿಲನ್ನ ಹಿಡ್ದಿದೀವಿ ಅಂತಂದ್ರೆ ಇಡೀ ಭೂಮಿಗೆ ಒಂದು ಶಾಂತಿ, ಸಮಾಧಾನ, ನೆಮ್ಮದಿನ ದಯಪಾಲಿಸುವಂತ ವಿಶೇಷವಾದಂತ ಒಂದು ಒಡಂಬಡಿಕೆಯ ನೇಗಿಲನ್ನ ಹಿಡ್ಕೊಂಡಿದೀವಿ. ಹಾಗಿರೋದ್ರಿಂದ ನಾವು ಕೂಡ ಆ ಒಂದು ಒಡಂಬಡಿಕೆಯ ಮೆಚ್ಚುಗೆಯಾಗಿ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ದೇವರ ಒಂದು ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ದೇವರ ಒಂದು ವಿಚಾರದಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ದೇವರ ಒಂದು ಸಂಕಲ್ಪಗಳನ್ನೆಲ್ಲನೂ ಕೂಡ ಪೂರೈಸುವಂತಕ್ಕೆ ಸಾಮರ್ಥ್ಯ ಉಳ್ಳವರಾಗಿರ್ಬೇಕು. ಹಾಗಿರ್ಬೇಕಾದ್ರೆ ನಾವು ಶ್ರಮೆ ಪಡ್ಲೇಬೇಕು ಪ್ರಿಯರೇ. ಪಡೋದ್ರಿಂದ ಹಲವಾರು ರೀತಿಯ ಒಂದು ವಿಶೇಷವಾದಂತ ಒಂದು ವರದಾನಗಳನ್ನ ಪಡ್ಕೊಂಡು ನಮ್ಮ ಒಂದು ಗುಣಲಕ್ಷಣಗಳನ್ನ ಸರಿಪಡಿಸ್ಕೊಂಡು ದೇವ್ರಿಗೆ ಮೆಚ್ಚುಗೆ ಆಗಿರ್ಬೋದು. ಇದೇ ನಮ್ಗೆ ಕೊಡ್ತಿರುವಂತ ಒಂದು ಉನ್ನತವಾದಂತ ಒಂದು ಎಚ್ಚರಿಕೆ ಆದಂತ ಒಂದು ಕಮಾಂಡ್ಮೆಂಟ್ ಅಂತಾನು ಕೂಡ ನಾವ್ ಹೇಳೋಣ ಪ್ರಿಯರೇ. ನೋಡಿ ಯೂದ 1ನೇ ಅಧ್ಯಾಯ 3ನೇ ವಚನ ಓದಿ. ಪ್ರಿಯರೇ, ನಮಗೆ ವಧುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಸಾಕ್ಷಿಯಿಂದ ಪ್ರಯತ್ನ ಮಾಡಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ನೋಡಿ, ನಮ್ಗೆ ಒಂದು ಲೆಟರ್ನ ದೇವರು ಬರೀತಾ ಇದ್ದಾರೆ ಪ್ರಿಯರೇ. ಎಂತ ಲೆಟರ್ ಅಂತಂದ್ರೆ ನಂಬಿಕೆಯ ಲೆಟರ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ನಂಬಿಕೆ ಅನ್ನೋದು ಇದೆಯಲ್ಲ, ಇದನ್ನ ನಾವು ಕಾಪಾಡ್ಕೊಂಡಿರ್ಬೇಕು. ಈ ಒಂದು ನಂಬಿಕಸ್ಥರಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ನಂಬಿಕೆನ ನಾವೇನಾದ್ರೂ ಕಳ್ಕೊಂಡ್ರೆ ಅತಿ ಶ್ರೇಷ್ಠವಾದಂತ ಅತಿ ವಿಶೇಷವಾದಂತ ಒಂದು ರಕ್ಷಣೆನ ನಾವು ಕಳ್ಕೊಳ್ಳೋಂತ ಒಂದು ಸನ್ನಿವೇಶಕ್ಕೆ ಹೋಗ್ತೀವಿ. ಮುಂದಿನ ಒಂದು ದಿನಮಾನದಲ್ಲಿ ಇಂಥ ಒಂದು ಎಷ್ಟು ಬೆಲೆ ತತ್ತದಕ್ಕೆ ಆಗೋದಿಲ್ಲ ಅಂತ ಒಂದು ಶ್ರೇಷ್ಠವಾದಂತ ನಂಬಿಕೆನ ನಾವು ಕಳ್ಕೊಳ್ಳೋಂಥವ್ರು ಆಗ್ಬಿಡ್ತೀವಿ. ಕಳ್ಕೊಳ್ಳದೆ ನಾವೆಲ್ಲರೂ ಒಮ್ಮನಸ್ಸಿನಿಂದ ದೇವರ ಒಂದು ಅನುಗ್ರಹದಿಂದ ನಾವು ನಡೆದ್ರೆ ಖಂಡಿತವಾಗ್ಲೂ ಈ ಒಂದು ನಂಬಿಕೆಯ ಒಂದು ಅಸ್ಥಿವಾರದಲ್ಲಿ ನಾವು ನಿಂತ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ಲೋಕಕ್ಕೆ ಬೆಳಕಾಗ್ತೀವಿ ಪ್ರಿಯರೇ. ಇಡೀ ಲೋಕ ನಮ್ಮ ನೋಡಿ ಅವರು ಕೂಡ ದೇವರ ಒಂದು ಬೆಳಕಿಗೆ ಬರುವಂತ ಒಂದು ಸನ್ನಿವೇಶಕ್ಕೆ ಬರ್ತಾರೆ. ಯಾಕೋಬ 4ನೇ ಅಧ್ಯಾಯ 7ನೇ ವಚನ ಓದಿ. ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಚಿಕ್ಕ ಹಿಂಡಿನ ಮಕ್ಕಳಿಗೆ ಹೇಳ್ತಾ ಇರೋದೇನಂತಂದ್ರೆ, ಈಗ ನಾವ್ ಯಾರಿಗೆ ಒಳಗಾಗ್ಬೇಕು, ಯಾರ ಒಂದು ವಿಚಾರದಲ್ಲಿ ನಾವು ಸರೆಂಡರ್ ಆಗ್ಬಿಡ್ಬೇಕು ಅಂದ್ರೆ ದೇವರ ಒಂದು ವಿಚಾರದಲ್ಲಿ, ದೇವರ ಒಂದು ಸಂಕಲ್ಪದಲ್ಲಿ ನಾವು ಏನಾಗ್ಬಿಡ್ಬೇಕು, ಸರೆಂಡರ್ ಆಗ್ಬಿಡ್ಬೇಕು ಕಂಪ್ಲೀಟ್ ಆಗಿ. ದೇವರಿಗೋಸ್ಕರ ನಾವು ನಿಂತ್ಕೊಬಿಟ್ರೆ ಖಂಡಿತವಾಗ್ಲೂ ನಮ್ಮ ವಿರೋಧಿಯಾದಂತ ಸೈತಾನನು, ಘಟ ಸರ್ಪ ಆದಿಯಿಂದ ಇದುವರೆಗೂ ದೇವರ ಒಂದು ಸಂಕಲ್ಪಗಳನ್ನ ಮುರಿಯೋದಕ್ಕೋಸ್ಕರ ನಿಂತಂತ ಆ ವ್ಯಕ್ತಿನ ನಾವ್ ಎದುರಿಸೋದಕ್ ಸಾಧ್ಯ ಪ್ರಿಯರೇ. ನೋಡಿ, ಅವನ ಒಂದು ನಂಬಿಕೆ ಎಷ್ಟು 1000 ವರ್ಷದಿಂದ ಇದೆ ಅಂತಂದ್ರೆ ಹೆಚ್ಚು ಕಮ್ಮಿ 48,000 ವರ್ಷಕ್ಕಿಂತ 49,000ಕ್ಕಿಂತ ವರ್ಷಕ್ಕಿಂತ ಹೆಚ್ಚಾದಂತ ರೀತಿಯ ಒಂದು ನಂಬಿಕೆ ಅವನಲ್ಲಿದೆ. ಆ ಒಂದು ನಂಬಿಕೆನ ನಾವು ಮುರಿಬೇಕು ಅಂತಂದ್ರೆ ನಾವು ಕೂಡ ಒಮ್ಮನಸ್ಸಿನಿಂದ ಈ ಒಂದು ಜೀವ ಪೂರ್ತಿ ಇರೋವರೆಗೂ ದೇವರ ನಾಮನ ಘನಪಡಿಸೋ ರೀತಿಯಲ್ಲಿ, ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ ಕ್ರಿಸ್ತನ ಹಾಗೆ ನಾವು ನಡ್ಕೊಂಡು ಹೋದ್ರೆ ಸಾಕು ಪ್ರಿಯರೇ. ಸೈತಾನನ ನಮ್ಮ ನೋಡಿದ್ರೆ ಸಾಕು ಎದುರಿ ಓಡಿ ಹೋಗ್ತಾನೆ.
ರೋಮಾಪುರದವ್ರಿಗೆ 8ನೇ ಅಧ್ಯಾಯ 37ನೇ ವಚನ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮನ್ನ ಯಾರಾದ್ರೂ ಪ್ರೀತಿಸ್ತಾ ಇದಾರ ಅಂತಂದ್ರೆ ನಮ್ಮನ್ನ ಇಬ್ರು ವ್ಯಕ್ತಿಗಳು ಪ್ರೀತಿಸ್ತಾ ಇದಾರೆ, ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರು. ಪ್ರಿಯರೇ, ಇವರ ಒಂದು ಪ್ರೀತಿಗೆ ಅವರ ಕ್ರಿಸ್ತನ ಒಂದು ಜೀವನೇ ನಮಗೋಸ್ಕರ ಕೊಟ್ಬಿಟ್ರು. ಪ್ರಿಯರೇ, ಅವರಿಂದ ಕೊಟ್ಟಂತ ಒಂದು ಪ್ರೀತಿಯ ಆ ಒಂದು ಜೀವದಿಂದಲೇ ನಾವು ನೀವೆಲ್ಲರೂ ಕೂಡ ಇದುವರೆಗೂ ಬದುಕಿದೀವಿ. ಇದುವರೆಗೂ ಸಂತೋಷ, ಒಂದು ಸಮಾಧಾನನ, ದೇವರ ಒಂದು ಐಕ್ಯತೆನ, ಈ ಒಂದು ಸತ್ಯನ ಅನುಭವಿಸ್ತಾ ಇದೀವಿ. ಪ್ರಿಯ ಸಹೋದರ ಮತ್ತು ಸಹೋದರಿ, ಅದು ಶ್ರೇಷ್ಠವಾದಂತ ಪ್ರೀತಿ. ಪ್ರಿಯರೇ, ಈ ಒಂದು ಲೋಕದಲ್ಲಿ ಎಲ್ಲಾ ರೀತಿಯ ಒಂದು ಪ್ರೀತಿನ ನಾವು ಅನುಭವಿಸಿರ್ತೀವಿ. ಅದ್ ಯಾವುದೂ ಕೂಡ ಪ್ರಿಯ ಸಹೋದರ ಮತ್ತು ಸಹೋದರಿ ಶಾಶ್ವತವಾದಂತ ಪ್ರೀತಿ ಅಲ್ಲ ರೀ, ಕ್ಷಣ ಮಾತ್ರ ಆದಂತ ಪ್ರೀತಿ. ಆದ್ರೆ ತಂದೆಯ ದೇವರು ಮತ್ತೆ ಯೇಸು ಕ್ರಿಸ್ತರು ನಮಗೋಸ್ಕರ ತೋರಿಸಿರುವಂತ ಒಂದು ಪ್ರೀತಿ ಇದೆಯಲ್ಲ, ಇದು ಶ್ರೇಷ್ಠವಾದಂತ ಪ್ರೀತಿ. ಈ ಒಂದು ಪ್ರೀತಿನ ನಾವು ಎದುರು ನೋಡಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಂಡು ದೇವರ ಒಂದು ಸನ್ಮಾರ್ಗದಲ್ಲಿ ನಾವು ನಡೆಯುವಂತವರಾಗಿರೋಣ. ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾರ ಇರುತ್ತೆ, ಅದನ್ನ ನಾವು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಟಾಪಿಕ್ ಯಾರು ರೀಡ್ ಮಾಡ್ತಾರ? ಅನು ಸಿಸ್ಟರ್ ರೀಡ್ ಮಾಡಿ. ಓಕೆ. ನೀವು ಹೇಗೆ ಕಿವಿಗೊಡಬೇಕೆಂಬುದನ್ನು ಗಮನಿಸಿ. ರೀಪ್ರಿಂಟ್ಸ್ ಪುಟ 3746, ಮತ್ತಾಯ 7ನೇ ಅಧ್ಯಾಯ 15ರಿಂದ 29 ವಚನಗಳು. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾಕೋಬ 1:22. ನಮ್ಮ ಪಾಠವು ಪರ್ವತ ಪ್ರಸಂಗವನ್ನು ಹಿಂಬಾಲಿಸಿ ಹೋಗುವುದು ಮತ್ತು ಒಂದು ಸಾಮ್ಯದಂತೆ ಇದಕ್ಕೆ ಸ್ಪಷ್ಟವಾದ ಉದ್ದೇಶವಿದ್ದು, ಕರ್ತನ ಜನರ ಮನಸ್ಸಿನ ಮೇಲೆ ತಾವು ಏನನ್ನು ಕೇಳುವರೋ ಅವುಗಳ ಪ್ರಾಮುಖ್ಯತೆ ಬಗ್ಗೆ, ಅಂದರೆ ಶುಭವಾರ್ತೆಯನ್ನು ಕೇಳುವುದು ಸಹಿತವಾಗಿ ಅದಕ್ಕೆ ವಿಧೇಯರಾಗುವುದರ ಪ್ರಾಮುಖ್ಯತೆಯ ಬಗ್ಗೆ ಪರಿಣಾಮ ಬೀರುವಂಥದ್ದಾಗಿರುವುದು. ವಿಧೇಯರಾಗಲು ವಿಫಲರಾದವರಲ್ಲಿ ಉಂಟು ಮಾಡುವ ಅತೃಪ್ತಿಕರ ಪ್ರತಿಫಲಗಳಿಗೆ ಬದಲಾಗಿ ಇದು ಜಾಗರೂಕತೆಯಿಂದ ವಿಧೇಯರಾಗಿರುವವರಿಗೆ ಲಭಿಸುವ ಒಳ್ಳೆಯ ಪ್ರತಿಫಲಗಳ ಬಗ್ಗೆ ಪ್ರತಿಪಾದಿಸುವುದು. ನಾವು ಸುಳ್ಳು ಬೋಧಕರ ವಿಷಯವಾಗಿ ಎಚ್ಚರಿಕೆಯಿಂದ ಇರುವುದಾದರೆ ಅದು ಸ್ಪಷ್ಟವಾಗಿ ತಪ್ಪು ಶಂಕೆಯಾಗಿರುವುದಿಲ್ಲ. ಸುಳ್ಳು ಬೋಧಕರು ತನ್ನ ಕುರಿಗಳ ಮಧ್ಯದಲ್ಲಿ ಬಂದು ಅವುಗಳನ್ನು ತಪ್ಪು ದಾರಿಗೆ ಎಳೆಯುವರೆಂದು ನಮ್ಮ ಕರ್ತನು ಪ್ರಕಟಿಸಿ ಹೇಳಿರುವನು. ಇಲ್ಲವೇ ಇಂಥ ಸುಳ್ಳು ಬೋಧಕರ ಬಗ್ಗೆ ಕುರಿಗಳ ಗಮನವನ್ನು ಸೆಳೆಯುವುದು ಕೆಟ್ಟದ್ದನ್ನು ನುಡಿದಂತಾಗುವುದಿಲ್ಲ. ಈ ಒಡೆಯನು ಮತ್ತು ಅಪೊಸ್ತಲರು ಅವರ ವಿಷಯವಾಗಿ ಮುಂತಿಳಿಸಿ ಎಚ್ಚರಿಕೆ ನೀಡಿರುವರು. ಅಲ್ಲದೆ ಒಡೆಯನ ನಿರ್ದರ್ಶನವನ್ನು ನಂಬಿಗಸ್ತರಾಗಿ ಅನುಸರಿಸುವವರೂ ಸಹ ಹೀಗೆ ಇದನ್ನೇ ಅನುಸರಿಸಬೇಕು ಎಂಬ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಇವಾಗ ನಾವು ಬೇರೆ ಒಂದು ಟಾಪಿಕ್ ನಾವು ಸ್ಟಡಿ ಮಾಡ್ತಾ ಇದೀವಿ. ಈ ಒಂದು ಟಾಪಿಕ್ ನಮ್ಗೆ ರೀಪ್ರಿಂಟ್ 3764 ಒಂದು ಪುಟದಲ್ಲಿ ಪೇಜ್ ನಲ್ಲಿ ಬರ್ತಿರುವಂತ ಒಂದು ಟಾಪಿಕ್. ಏನ್ ಟಾಪಿಕ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ದೇವರ ವಾಕ್ಯದ ಪ್ರಕಾರ ನಾವು ನಡ್ಕೋಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಾವು ಮೋಸಗೊಳಿಸಬಾರ್ದಂತೆ ಬೇರೆಯವ್ರನ್ನ. ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ಈ ಒಂದು ಪಾಯಿಂಟ್ ಅನೇಕ ಜಾಗದಲ್ಲಿ, ಅಂದ್ರೆ ಎಲ್ಲಿ ಯೇಸು ಕ್ರಿಸ್ತರು ಹಲವಾರು ಜಾಗದಲ್ಲಿ ಹೋಗ್ಬೇಕಾದ್ರೆ ಹಲವಾರು ಜಾಗದಲ್ಲಿ ಹೆಚ್ಚಾಗಿ ಪ್ರಸಂಗ ಮಾಡಿರುವಂತ ಜಾಗನ ಯಾವುದು ಅಂದ್ರೆ ಪರ್ವತ ಪ್ರಸಂಗ. ಬ್ರದರ್ ವಾಯ್ಸ್ ಬರ್ತಾ ಇಲ್ಲ.
ಓಕೆ, ಸಾರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ರಿಗೂ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಿದೆ ಬ್ರದರ್. ಹಾ, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಹಲವಾರು ಜಾಗದಲ್ಲಿ ಯೇಸು ಕ್ರಿಸ್ತರ ಪ್ರಸಂಗ ಮಾಡಿದ್ದಾರೆ. ಮುಖ್ಯವಾಗಿ ಪರ್ವತ ಪ್ರಸಂಗದಲ್ಲಿ ಆ ಒಂದು ಪಾಯಿಂಟ್ ನ ನಾವ್ ಈ ದಿನ ಸ್ಟಡಿ ಮಾಡ್ತಾ ಇದೀವಿ. ಯಾವ ಒಂದು ವಿಚಾರದ ಬಗ್ಗೆ ನಮ್ಗೆ ಇಲ್ಲಿ ಬೋಧನೆನ ಮಾಡ್ತಾ ಇದ್ದಾರೆ? ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಪರಲೋಕ ರಾಜ ಅವ್ರದ್ದು. ಮತ್ತೆ ವಾಯ್ಸ್ ಬರ್ತಾ ಇಲ್ಲ ಬ್ರದರ್. ಬ್ರದರ್ ವಾಯ್ಸ್ ಬರ್ತಾ ಇಲ್ಲ. ಬ್ರದರ್ಸ್ ಅಂಡ್ ಸಿಸ್ಟರ್, ಸಾರಿ, ಕ್ಲಾಸ್ ಇವತ್ತಿಗೆ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಒಂದು ಅರ್ಜೆಂಟ್ ಕಾಲ್ ಬಂದಿದೆ, ನಾನು ಹೋಗ್ಬೇಕಾಗಿದೆ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತಿಮಗೊಳಿಸುವಂತರಾಗಿರೋಣ. ಕೊನೆ ಪ್ರಾರ್ಥನೆನ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಮೌನತನು, ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂಥ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಳೆದ ದಿನವೆಲ್ಲ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ಆರೋಗ್ಯ ಭಾಗ್ಯದಿಂದಿಟ್ಟು ಜೀವಿತರ ಒಂದು ಸಂಖ್ಯೆ ನಡೆಸಿದಿ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆ, ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದಾರ್ತೆ ನಿನ್ನ ವಾಕ್ಯಗಳ ಒಂದು ಪಾಠವನ್ನು ಕೇಳಲಿಕ್ಕೆ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಬ್ರದರ್ ಅವ್ರ ಮೂಲಕ ಮಾತನಾಡಿದಿರಿ, ನಿಮ್ಗೆ ಸ್ತೋತ್ರ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರು ಎಲ್ಲರಿಗಾಗಿ ಮತ್ತೊಂದಾರ್ಥ ಎಲ್ಲರಿಗಾಗಿ ನಾನು ಪ್ರಾರ್ಥನೆ, ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀವು ಕಾಯ್ದು ಕಾಪಾಡಿ ನಡೆಸಿ, ನಾಳಿನ ಮತ್ತೆ ಇದೇ ಸಂದರ್ಭದಲ್ಲಿ ತಂದೆ ಮತ್ತೆ ನಾವು ಒಳ್ಳೆ ಪಾಠಗಳನ್ನು ಕೇಳಲಿಕ್ಕೆ ನಮಗೆ ಸಹಾಯ ಮಾಡು. ನಮ್ಮನ್ನು ಬಲಪಡಿಸಿ ನಡೆಸಿ, ರಾತ್ರಿ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸಿ ನಾಳಿನ ಹೊಸ ದಿನವನ್ನು ನೋಡುವಂತೆ ಮಾಡ್ಬೇಕೆಂದು ನಿನ್ನ ಒಬ್ಬನೇ ಕುಮಾರ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಆಮೇನ್. ನಮಸ್ತೆ ಬ್ರದರ್ ಸಿಸ್ಟರ್, ನಮಸ್ತೆ. ಎಲ್ಲರಿಗೂ ನಮಸ್ತೆ ಬ್ರದರ್ ಸಿಸ್ಟರ್, ನಮಸ್ತೆ ಎಲ್ಲರಿಗೂ ನಮಸ್ತೆ. ಬ್ರದರ್. ನಮಸ್ತೆ ಎಲ್ಲ ಬ್ರದರ್. ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ. ಕವಿತಾ ನಮಸ್ತೆ ಅಪ್ಪ, ಎಲ್ಲಾರ್ಗು ನಮಸ್ತೆ. ನಮಸ್ತೆ ಆಲ್ ಬ್ರದರ್ಸ್ ಅಂಡ್ ಎಲ್ಲರಿಗೆ ನಮಸ್ತೆ. ಸಿಸ್ಟರ್ಸ್. ನಮಸ್ತೆ ಅಪ್ಪ, ಎಲ್ಲಾರ್ಗು ನಮಸ್ತೆ. ನಮಸ್ತೆ ಎಲ್ಲರಿಗೂ. ಗುಡ್ ನೈಟ್. ಗುಡ್ ನೈಟ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್.